ನಿನ್ನೆ ಮಾಗಡಿ ಬಾಲಕೃಷ್ಣರ ಜನ್ಮದಿನ ಇತ್ತು. ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಊಟವನ್ನ ಮಾಡಿದ್ವಿ. ಬೆಂಗಳೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭೋಜನ ಕೂಟ ಸಡನ್ ಆಗಿ ಫಿಕ್ಸ್ ಆಗೋಯ್ತು. ಹಾಗಾಗಿ ಬೆಂಗಳೂರು ಸುತ್ತಮುತ್ತಲಿನವರು ಎಲ್ಲರೂ ಕೂಡ ಸೇರ್ಕೊಂಡಿದ್ವಿ. ಒಂದ್ ಕಡೆ ಕೆಲ ವಿಚಾರ ಚರ್ಚೆಯನ್ನ ಮಾಡಿ ಸ್ಪಷ್ಟನೆಯನ್ನ ತಗೊಂಡ್ವಿ. ಹಾಗಾದ್ರೆ ಕೆಲ ವಿಚಾರಗಳು ಅಂದ್ರೆ ಯಾವುದು? ಮತ್ತೆ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿ ಹೈಕಮಾಂಡ್ ಭೇಟಿಯನ್ನ ಮಾಡ್ತೀವಿ. ಮೊದಲ ಬಾರಿ ಗೆದ್ದವರು ಮಂತ್ರಿ ಆಗಬೇಕು. ಬೆಂಗಳೂರಿನಲ್ಲಿ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಂದು ಕಡೆ 18 ಶಾಸಕರು ಕೂಡ ಒಟ್ಟಿಗೆ ಸೇರಿರುವುದು, ಅದೊಂದು ಬರ್ತ್ಡೇ ಪಾರ್ಟಿಯ ಹೆಸರಿನಲ್ಲಿ ಸೇರ್ಕೊಂಡು ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿರೋದು ಸಾಕಷ್ಟು ಕುತೂಹಲವನ್ನ ಒಂದು ಕಡೆ ಉಂಟು ಮಾಡಿದ್ರೆ ಚರ್ಚೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಈಗ ಇವರೇ ಹೇಳ್ತಾ ಇದ್ದಾರೆ, ಒಂದು ಕೆಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ, ಆ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ತೆಗೆದುಕೊಂಡ್ವಿ. ಮತ್ತೆ ಎಲ್ಲರೂ ಸೇರಿ ಚರ್ಚೆಯನ್ನ ಮಾಡಿ ಹೈಕಮಾಂಡ್ ಭೇಟಿಯನ್ನ ಮಾಡ್ತೀವಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿನ್ನೆ ನಡೆದಂತಹ ಒಂದು ಪಾರ್ಟಿಯಲ್ಲಿ ಸಾಕಷ್ಟು ರಾಜಕೀಯದ ಚರ್ಚೆಗಳು ಆಗಿದೆ. ಯಾವುದೋ ಒಂದು ಮಹತ್ತರ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿರುವ ಸ್ಪಷ್ಟನೆ ಕೂಡ ಸಿಗ್ತಾ ಇದೆ. ಹುಟ್ಟುದಬ್ಬ ನೆಪ ಏನಿಲ್ಲ, ಹುಟ್ಟುದಬ್ಬಕ್ಕೋಸ್ಕರನೇ ಊಟಕ್ಕೆ ಕರೆದಿದ್ದು. ನೆಪ ಎಲ್ಲಿ ಬಂತು ಅದಕ್ಕೆ? ಇದೊಂದು ಶಕ್ತಿ ಪ್ರದರ್ಶನ ಅಂತ ಹಂಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ನಾವು 140 ಜನ ಇದ್ದೀವಿ ಕಾಂಗ್ರೆಸ್ಸಲ್ಲಿ. ಹಂಗಾಗಿ ಶಕ್ತಿ ಪ್ರದರ್ಶನ ಯಾರ ಮೇಲೆ ಮಾಡೋಕ್ಕೆ? ಅದೆಲ್ಲ ಗೊತ್ತಿರೋ ವಿಚಾರನೇ. ಹಾಗಾಗಿ ಶಕ್ತಿ ಪ್ರದರ್ಶನ ಅನ್ನೋದು ಏನಿಲ್ಲ. ಊಟಕ್ಕೆ ಸೇರಿದ್ದು ಜನರಲ್ ಆಗಿ ಬೇರೆ ಬೇರೆ ವಿಚಾರ ಚರ್ಚೆಗೆ ಬಂತು. ಕೆಲವರೆಲ್ಲ ಇದು ದಿನನಿತ್ಯ ಈ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾರೆ, ನಾಯಕತ್ವದ ವಿಚಾರ ಹಿಡ್ಕೊಂಡು. ಅದಕ್ಕೆ ನಾವೆಲ್ಲ ಹೈಕಮಾಂಡ್ನ ಸಾಧ್ಯವಾದರೆ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಇದಕ್ಕೆ ಅಂತ್ಯ ಆಗಲಿ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿ. ಪರವಾಗಿ ಏನು ಕೇಳ್ತೀರಾ ಹೇಗೆ? ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ. DCM ಪರವಾಗಿ ಅನ್ನೋದಕ್ಕಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಅನಿವಾರ್ಯ. ನಮ್ಮೆಲ್ಲರಿಗೂ ಮುಂದಿನ ಚುನಾವಣೆ ಎದುರಿಸ್ಬೇಕು. ಪಕ್ಷದ ಇಮೇಜು ಡೌನ್ ಆಗಬಾರ್ದು. ಹುಟ್ಟುದಬ್ಬ ನೆಪ ಏನಿಲ್ಲ, ಹುಟ್ಟುದಬ್ಬಕ್ಕೋಸ್ಕರನೇ ಊಟಕ್ಕೆ ಕರೆದಿದ್ದು. ನೆಪ ಎಲ್ಲಿ ಬಂತು ಅದಕ್ಕೆ? ಇದೊಂದು ಶಕ್ತಿ ಪ್ರದರ್ಶನ ಅಂತ ಹಂಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ನಾವು 140 ಜನ ಇದ್ದೀವಿ ಕಾಂಗ್ರೆಸ್ಸಲ್ಲಿ. ಹಂಗಾಗಿ ಶಕ್ತಿ ಹಾಗಾದ್ರೆ ಇವರೆಲ್ಲ ಸೇರ್ಕೊಂಡು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರ? ಅವ್ರು ಹೇಳ್ತಾ ಇದ್ರೆ ಒಂದ್ ಕಡೆ ಕದಲೂರು ಉದಯ್ ಅವರು ಹೇಳ್ತಾ ಇದ್ರೆ ಇಲ್ಲ ಮಹತ್ತರ ವಿಚಾರದ ಬಗ್ಗೆ ಒಂದು ಸ್ಪಷ್ಟನೆಯನ್ನ ತೆಗೆದುಕೊಂಡ್ವಿ, ಅದಕ್ಕೋಸ್ಕರ ಚರ್ಚೆಯನ್ನ ಮಾಡಿದ್ವಿ. ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರವನ್ನ ಕೊಡುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರೆ. ಹಾಗಾದ್ರೆ ಅಷ್ಟು ಜನ ಶಾಸಕರು ನಿಜವಾಗ್ಲೂ ಕೂಡ ಬರ್ತ್ಡೇ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿದ್ರ, ಅಥವಾ ಯಾವ್ದಾದ್ರು ಮಹತ್ತರವಾದಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಒಟ್ಟಾಗಿ ಸೇರಿದ್ರ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಒಂದು ಕಡೆ ಸಿಎಂನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಅದ್ಯಾವ್ದ್ರಿ ಅದು ಮೀಟಿಂಗು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಒಂದು ಕಡೆ DCM ಕೇಳಿದ್ರೆ ಅವರು ಕೂಡ ಸರಿಯಾದಂತಹ ಸ್ಪಷ್ಟನೆಯನ್ನು ಕೂಡ ಕೊಡೋದಿಲ್ಲ. ನಾನು ಯಾವುದೇ ರೀತಿಯ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರೆ. ಒಟ್ಟಾರೆಯಾಗಿ ಸುಮಾರು ಒಂದು 18 ಶಾಸಕರು ಒಟ್ಟಿಗೆ ಸೇರಿ ಕುತೂಹಲವನ್ನ ಮೂಡಿಸಿರುವುದಂತೂ ಸತ್ಯ. ಎಲ್ಲರೂ ಕೂಡ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿ ಬಹುತೇಕ ಎಲ್ಲಾ ಶಾಸಕರು ಕೂಡ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಣದವರು ಎನ್ನಲಾಗಿದ್ದು, ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರುವಂತಹದ್ದು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು 18 ಶಾಸಕರು ಕೂಡ ಭಾಗಿಯಾಗಿದ್ರು. ಈಗ ಸಾಕಷ್ಟು ಕುತೂಹಲವನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ DK ಬಣದ ಶಾಸಕರಿಂದ ಮೀಟಿಂಗ್ ಆಯ್ತಾ ಅನ್ನುವಂತಹ ಒಂದು ಕಡೆ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಹಾಗಾದ್ರೆ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಏನಾದರೂ ಈ ರೀತಿಯಾಗಿ ಚರ್ಚೆಗಳನ್ನ ಮಾಡಿದ್ರ ಎನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆ ಮೂಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ನೋಡಿ, ಈಗ ನಿನ್ನೆ ಭೋಜನ ಕೂಟ ಸಡನ್ ಆಗಿ ಫಿಕ್ಸ್ ಆಯಿತು. ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತಲಿನವರು ಎಲ್ಲರೂ ಕೂಡ ಸೇರಿದ್ವಿ ಎನ್ನುವಂತಹ ಮಾತನ್ನ ಕದಲೂರು ಉದಯ್ ಅವರು ಹೇಳ್ತಾ ಇದ್ರು. ಒಂದ್ ಕಡೆ ಸಿಎಂ ಕೂಡ ಸ್ಪಷ್ಟವಾಗಿ ಒಂದು ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ, ಯಾವ್ದ್ರಿ ಅದು ಮೀಟಿಂಗ್ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ನಿನ್ನೆ ಎಷ್ಟು ಜನ ಶಾಸಕರು ಸೇರಿದ್ರು, ಏನೆಲ್ಲ ಚರ್ಚೆಗಳು ಆಯಿತು? ಒಂದು ಕಡೆ ಇವರು ಹೇಳ್ತಾ ಇದ್ರೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಸ್ಪಷ್ಟನೆಯನ್ನ ತೆಗೆದುಕೊಂಡ್ವಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರೆ. ಏನೆಲ್ಲ ಚರ್ಚೆಗಳು ಆಗಿರಬಹುದು ಅಂತ ನಿರೀಕ್ಷಾ, ರಾಜ್ಯದಲ್ಲಿ ಈಗ ಸಚಿವ ಸಂಪುಟ ಸೇರುವ ಮತ್ತು ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಿರುವಂತಹ ಚರ್ಚೆಗಳು ಮತ್ತಷ್ಟು ಮೇಲ್ಮುಖವಾಗಿ ಸಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಸಾಮಾನ್ಯವಾಗಿ ಕೇವಲ ಚರ್ಚೆಯ ವಿಚಾರವಾಗಿ ಉಳಿದುಕೊಂಡಿದ್ದಂತಹ ಸಂಪುಟ ಪುನರ್ರಚನೆ ಈಗ ಬೇಡಿಕೆಯ ವಿಚಾರವಾಗಿ ಬದಲಾಗ್ತಾ ಇದೆ. ಮೊದಲ ಬಾರಿಗೆ ಶಾಸಕರಾಗಿರುವವರು ತಮಗೂ ಸಚಿವ ಸಂಪುಟದ ಅವಕಾಶವನ್ನ ಸೇರುವುದಕ್ಕೆ ಮಾಡಿಕೊಡ್ಬೇಕು ಅನ್ನುವಂತ ಮಾತನ್ನ ಕೇಳ್ಕೊಂಡಿದ್ದಾರೆ. ಹಾಗೆ ಮೊದಲ ಬಾರಿ ಶಾಸಕರಾದವರಿಗೆ ಈ ಅವಕಾಶ ಸಿಗಲ್ಲ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಅದರ ವಿರುದ್ಧವೂ ಕೂಡ ಹೈಕಮಾಂಡ್ ನಾಯಕರಿಗೆ ದೂರು ನೀಡುವ ಯೋಚನೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ನಿನ್ನೆ ಶಾಸಕ ಬಾಲಕೃಷ್ಣ ಅವರ
ಜನ್ಮದಿನದ ನೆಪದಲ್ಲಿ ಸೇರಿಕೊಂಡಿದ್ದ ಸುಮಾರು 20ಕ್ಕೂ ಹೆಚ್ಚು ಜನ ಶಾಸಕರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಹಕ್ಕೊತ್ತಾಯವನ್ನು ಮಂಡಿಸುವುದಕ್ಕೆ ಹೈಕಮಾಂಡ್ ನಾಯಕರ ಬಳಿ ತೆರಳುವುದಕ್ಕೆ ಯೋಚನೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಸಂಬಂಧ ಮಾತುಕತೆಯನ್ನು ಮಾಡಿರುವಂತಹ ಅವರು ಈ ಹಿಂದೆಯೂ ಹಲವು ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಶಾಸಕರಾಗುವವರಿಗೆ ಮುಖ್ಯಮಂತ್ರಿಗಳ ವಿವೇಚನಾ ಅಧಿಕಾರದಡಿಯಲ್ಲಿ ಸಚಿವರಾಗುವ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದ್ರೆ ಈ ಬಾರಿ ಮಾತ್ರ ಯಾಕೆ ಈ ಬದಲಾವಣೆಗೆ ಮುಖ್ಯಮಂತ್ರಿಗಳು ಒಪ್ಪಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಆ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪರೋಕ್ಷವಾಗಿ ಒತ್ತಡ ಹೇರುವ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಅದರ ಜೊತೆಗೆ ಅಲ್ಲಿ ಸಭೆ ಸೇರಿದ ಶಾಸಕರುಗಳು ಕೂಡ DCM DK ಶಿವಕುಮಾರ್ ಅವರ ಬಣದ ಸದಸ್ಯರು ಅನ್ನುವಂಥದ್ದು ಗಮನಾರ್ಹ. ಇಲ್ಲಿ ಅವರೆಲ್ಲರೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನೋದು. ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಹಾಗೂ ಅಧಿಕಾರದ ಹಸ್ತಾಂತರದ ವಿಚಾರದಲ್ಲಿ ಗೊಂದಲದ ವಾತಾವರಣವನ್ನು ನಿರ್ಮಾಣ ಮಾಡುವ ಮುಖಾಂತರ ಹೈಕಮಾಂಡ್ಗೆ ಆ ಒತ್ತಡದ ಪರಿಸ್ಥಿತಿಯನ್ನ ತಿಳಿಸುವ ಪ್ರಯತ್ನವನ್ನ ಮಾಡುವುದರ ಭಾಗವಾಗಿ ಈ ರೀತಿಯ ಪಥ ಚಳವಳಿ ಮತ್ತು ಒತ್ತಾಯದ ವಿಚಾರಗಳು ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅದಕ್ಕೆ ಸ್ಪಷ್ಟನೆ ಸಿಕ್ಕಿಲ್ಲ. DCM DK ಶಿವಕುಮಾರ್ ಅವರು ಮಾತ್ರ ಎಲ್ಲೂ ಈ ವಿಚಾರವನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗಿಲ್ಲ. ಅವರವರ ಅಧಿಕಾರವನ್ನ ಅವರಿಗೆ ಸಿಗಬೇಕಾದ ಹಕ್ಕನ್ನು ಅವರು ಪಡೆದುಕೊಳ್ಳುವುದು ಅವರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ಅವರು ದೆಹಲಿಗೆ ತೆರಳಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವ ವಿಚಾರಕ್ಕೆ ಹೈಕಮಾಂಡ್ಗೆ ಒತ್ತಡ ತರುವ ಪ್ರಯತ್ನವನ್ನ ಮಾಡುವುದು ಬೇಡ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹೀಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವಿನ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಶಾಸಕರು ಭಾಗಿಯಾಗಿ ಬಣ ರಾಜಕಾರಣದ ವಿಚಾರ ದಿನದಿಂದ ದಿನಕ್ಕೆ ಬದಲಾದ ಸ್ವರೂಪವನ್ನು ಪಡಿತಾ ಇದೆ. ಬಜೆಟ್ ಅಧಿವೇಶನದ ಬಳಿಕ ಇದು ಇನ್ನಷ್ಟು ತೀವ್ರವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.